ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ ಅಂತೇಳಿ ಆದರ್ಶ ಆಸ್ಪತ್ರೆಯಲ್ಲಿ ಕಳೆದ 11 ವರ್ಷಗಳಿಂದ ನಿಯೋನೆಟಾಲಜಿಸ್ಟ್ ಹಾಗೂ ಪೀಡಿಯಾಟ್ರಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೂ ಆದರ್ಶ ಆಸ್ಪತ್ರೆಯಲ್ಲಿ ನಾವು ಲೆವೆಲ್ 3 NICU ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಬಹಳಷ್ಟು ತಂದೆ ತಾಯಿಯಂದಿರು ನಮ್ಮಲ್ಲಿ ಕೇಳ್ತಾರೆ, ನನ್ನ ಮಗುವಿನ ಇಮ್ಯುನಿಟಿ ಚೆನ್ನಾಗಿಲ್ಲ, ಅವನಿಗೆ ಆಗಾಗ ಇನ್ಫೆಕ್ಷನ್ ಆಗ್ತದೆ ಅಂತ ಹೇಳುವಂತಹ ಕ್ವಶನ್ ಅನ್ನ ಕೇಳ್ತಾರೆ. ಇದಕ್ಕೆ ನಾವು ಹೇಗೆ ಮಗುವಿನ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ಮಗುವಿನ ಬರ್ತ್ ಇಂದ ಶುರುವಾಗ್ತದೆ. ನೀವು ಬರ್ತ್ ಇಂದ ಮಗುವಿಗೆ ಎದೆ ಹಾಲನ್ನ ಕೊಡಬೇಕು. ಎದೆ ಹಾಲಲ್ಲಿರುವಂತಹ ಇಮ್ಯುನಿಟಿ ಮಗುವಿಗೆ ಬರುವಂತಹ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರ್ಬೋದು ಅಥವಾ ಅತಿಸಾರ ಭೇದಿ ಅಂತ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್ ಇರ್ಬೋದು, ಅವುಗಳನ್ನ ಕಡಿಮೆ ಮಾಡ್ತದೆ. ಅದಾದ ನಂತರ 6 ಮಂತ್ ನಂತರ ಮಗುವಿಗೆ ನಾವು ಬೇರೆ ಫುಡ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಫುಡ್ ಅನ್ನು ಕೊಡೋದ್ರಿಂದ, ಆ ಫುಡ್ ಯಾವ ತರ ಇರಬೇಕಂತ ಹೇಳಿದ್ರೆ ಅದೊಂದು ಸಂಪೂರ್ಣವಾದ ಆಹಾರವಾಗಿರ್ಬೇಕು. ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಥವಾ ಕೊಬ್ಬಿನ ಅಂಶ, ಅದರ ಜೊತೆಗೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇವೆಲ್ಲರ ಒಂದು ಮಿಶ್ರಣವಾದಾಗ ಮಾತ್ರ ಅದು ಮಗುವಿನ ಇಮ್ಯುನಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗ್ತದೆ. ಮೂರನೇದಾಗಿ ಮಗುವಿಗೆ ಜಂಕ್ ಫುಡ್ಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಮಗುವಿಗೆ ಜಂಕ್ ಫುಡ್ ಬದಲು ನಾವು ತರಕಾರಿ, ಹಣ್ಣು, ಹಪ್ಪಲು ಇತ್ಯಾದಿಗಳನ್ನು ಕೊಡೋದ್ರಿಂದ ಮಗುವಿನ ಇಮ್ಯುನಿಟಿ ಇಂಪ್ರೂವ್ ಆಗ್ತದೆ.